ಮೊನ್ನೆ ದಿನ ಬೆಂಗಳೂರಿನಿಂದ ಹೊರಟು ಮಂಗಳೂರಿಗೆ ಬಂದು ಪುತ್ತೂರಿನಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ನಿನ್ನೆ ಉಡುಪಿನಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ನಿನ್ನೆ ರಾತ್ರಿ 9 ಗಂಟೆ ಶಿಕಾರಿಪುರ ತಲುಪಿ ಇವತ್ತು ಶಿಕಾರಿಪುರನ ಸ್ವಕ್ಷೇತ್ರದಲ್ಲಿ ಕಾರ್ಯಕ್ರಮನ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗಿ ನಾಳೆ ದೆಹಲಿಗೆ ತೆರಳಬೇಕಾಗಿತ್ತು. ಆದರೆ ಪರಮ ಪೂಜ್ಯ ಸ್ವಾಮೀಜಿಗಳು 3 ತಿಂಗಳ ಹಿಂದೆನೆ ವಿಜೇಂದ್ರ ಅವರೇ ಲಕ್ಷದೀಪೋತ್ಸವಕ್ಕೆ ಬರಲೇಬೇಕು, ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರದು, ಕಳೆದ 2-3 ಬಾರಿನೂ ಬರೋದಕ್ಕೆ ಸಾಧ್ಯ ಆಗಿಲ್ಲ, ತಾವು ಬರಲೇಬೇಕು ಅಂತ ಹೇಳಿ ಬಹಳ ಪ್ರೀತಿಯಿಂದ ನಾನು ಬರಬೇಕು ಅಂತ ಹೇಳಂತ ಸಂದರ್ಭದಲ್ಲಿ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನನಗೆ ಆಶ್ಚರ್ಯ ಆಗಿರುವಂಥದ್ದು, ನಾನು ಬಹುಶಃ ಒಂದು 6-7 ವರ್ಷ ಅಂದ್ರೆ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಈ ಕ್ಷೇತ್ರಕ್ಕೆ ಬಂದಿದ್ದೆ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಶ್ರೀ ಕ್ಷೇತ್ರದಲ್ಲಿ ಆಗಿರುವಂತಹ ಅಭಿವೃದ್ಧಿಯನ್ನು ನೋಡಿದಾಗ ಒಂದು ರೀತಿ ಆಶ್ಚರ್ಯ, ಒಂದು ರೀತಿ ವಿಸ್ಮಯ ಅನ್ನೋ ರೀತಿ ನನಗೆ ಭಾವನೆ ಬಂತು. ಪರಮ ಪೂಜ್ಯ ಸ್ವಾಮೀಜಿಗಳವರ, ಸೋಮಶೇಖರ ಮಹಾಸ್ವಾಮೀಜಿಗಳವರ ಒಂದು ಕ್ಷೇತ್ರದ ಅಭಿವೃದ್ಧಿಯನ್ನ ಪಡಿಸಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಕಳಕಳಿ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಕೊಟ್ಟಂತ ಅನುದಾನ, ಭಕ್ತರು ಕೊಟ್ಟಿರ್ತಕ್ಕಂಥ ಅನುದಾನವನ್ನ ಸದ್ಬಳಕೆ ಮಾಡಿಕೊಂಡು ಕ್ಷೇತ್ರ ಎಷ್ಟೊಂದು ಅದ್ಭುತವಾಗಿ ಇವತ್ತು ಅಭಿವೃದ್ಧಿ ಆಗಿದೆ ಅನ್ನುವ ಕಾರಣಕ್ಕೆ ನಾನು ಪರಮ ಪೂಜ್ಯ ಸ್ವಾಮೀಜಿಗಳಲ್ಲಿ ಮತ್ತೊಮ್ಮೆ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಏನು 1000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಆ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ. ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ನಾಡಿನಲ್ಲಿರ್ತಕ್ಕಂಥ ಮಠಮಾನ್ಯಗಳು, ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳಿದ್ರೆ, ದೇಶದಲ್ಲಿ ನಮ್ಗೆ ಹೆಮ್ಮೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಠಮಾನ್ಯಗಳು. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಠಮಾನ್ಯಗಳು ಅಣ್ಣ ಬಸವಣ್ಣನವರ ಕಾಯಕ ತತ್ವಗಳನ್ನ, ತ್ರಿವಿಧ ದಾಸೋಹವನ್ನ, ಅನ್ನ ದಾಸೋಹ, ಅಕ್ಷರ ದಾಸೋಹ, ಜ್ಞಾನ ದಾಸೋಹವನ್ನ ಈ ನಾಡಿಗೆ ಉಣಬಡಿಸುವಂತ ಕೆಲಸವನ್ನ ಎಲ್ಲ ಮಠಗಳ ನೇತೃತ್ವದಲ್ಲಿ ಇವತ್ತು ಆಗ್ತಾ ಇರುವಂತದ್ದು. ನನಗೆ ನೆನಪಿದೆ, ಇವತ್ತು ಕೂಡ ಪೂಜ್ಯ ತಂದೆಯವರು ನಾಡಿನ ಮುಖ್ಯಮಂತ್ರಿಗಳಿದ್ದಾಗ ಮಠಮಾನ್ಯಗಳಿಗೆ ಅನುದಾನವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಯಡಿಯೂರಪ್ಪನವರು ಯಾವುದನ್ನು ಕೂಡ ಲೆಕ್ಕಿಸದೆ ಇವತ್ತು ಮಠಮಾನ್ಯಗಳಿಗೆ, ಇವತ್ತು ಕೇವಲ ವೀರಶೈವ ಲಿಂಗಾಯತ ಮಠಮಾನ್ಯಗಳಿಗೆ ಅಷ್ಟೇ ಅಲ್ಲ, ವಿವಿಧ ಸಮಾಜಗಳ ಮಠಮಾನ್ಯಗಳಿಗೂ ಕೂಡ ಅನುದಾನವನ್ನು ಕೊಡುವಂತ ಕೆಲಸ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಿಜವಾಗ್ಲೂ ಕೂಡ ನಾಡನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕೂಡ ಮಠಮಾನ್ಯಗಳು ಮಾಡ್ತಾ ಇರುವಂತದ್ದು. ಯಾವುದೇ ರಾಜ್ಯ ಸರ್ಕಾರಗಳು ಅಷ್ಟು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿ ತ್ರಿವಿಧ ದಾಸೋಹದ ಮುಖೇನ ನಾಡನ್ನ ಕಟ್ಟುವಂತ ಕೆಲಸ ಇವತ್ತು ಮಠಮಾನ್ಯಗಳು ಮಾಡ್ತಾ ಇದ್ದಾವೆ. ಸಮಾಜವನ್ನ ತಿದ್ದುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಇವತ್ತು ನಮ್ಮ ನಾಡಿನ ಹೆಮ್ಮೆಯ ಮಠಮಾನ್ಯಗಳು ಇವತ್ತು ಮಾಡ್ತಾ ಇದ್ದಾವೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ. ಅದೇ ರೀತಿ ಪರಮ ಪೂಜ್ಯ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ನೇತೃತ್ವದಲ್ಲಿ ತ್ರಿವಿಧ ದಾಸೋಹ ಅಷ್ಟೇ ಅಲ್ಲ, ಈ ಭಾಗದ ಕೃಷಿ ಸಮಾಜಕ್ಕೂ ಕೂಡ, ರೈತರಿಗೆ ಒಂದು ಬೆನ್ನೆಲುಬಾಗಿ ಅವರು ಕೂಡ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಪರಮ ಪೂಜ್ಯರ ನೇತೃತ್ವದಲ್ಲಿ ಆಗ್ತಾ ಇರುವಂತದ್ದು. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ, ಕೇವಲ ಹಾಸನ ಜಿಲ್ಲೆ ಅಷ್ಟೇ ಅಲ್ಲ, ಹಾವೇರಿ ಜಿಲ್ಲೆ ಅಷ್ಟೇ ಅಲ್ಲ,
ನಮ್ಮ ಶಿವಮೊಗ್ಗ ಜಿಲ್ಲೆ ನಮ್ಮ ಶಿಕಾರಿಪುರ ತಾಲೂಕಿನಲ್ಲೂ ಸಹ ಮಹಿಳಾ ಸ್ವಸಹಾಯ ಸಂಘಗಳನ್ನ ಕಟ್ಟಿಕೊಂಡು ಇವತ್ತು ಅವರು ಕೂಡ ಒಂದು ಶಕ್ತಿ ತುಂಬುವಂತ ಕೆಲಸ ಇವತ್ತು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಿಜವಾಗ್ಲೂ ಕೂಡ ಇವತ್ತು ಒಂದು ಭದ್ರ ಬುನಾದಿಯನ್ನು ಆಗ್ತಕ್ಕಂಥ ಕೆಲಸವು ಕೂಡ ಇವತ್ತು ಪರಮ ಪೂಜ್ಯ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ನಾನು ಒಂದು ಸಂದರ್ಭ ಉಲ್ಲೇಖ ಮಾಡುವಂಥದ್ದು, ಪರಮ ಪೂಜ್ಯ ಸ್ವಾಮೀಜಿಗಳು ಆಸಕ್ತಿ ವಹಿಸಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏನೋ ರಣಘಟ್ಟ ನೀರಾವರಿ ಯೋಜನೆ 127 ಕೋಟಿ ಅನುದಾನವನ್ನ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೊಡುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪರಮ ಪೂಜ್ಯ ಸ್ವಾಮೀಜಿಗಳು ಕೂಡ ಕಾರಣೀಭೂತರು ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಪರಮ ಪೂಜ್ಯ ಸ್ವಾಮೀಜಿಗಳ ಬಗ್ಗೆ ಇಷ್ಟು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕೇವಲ ಮಠಕ್ಕೆ ಸೀಮಿತ ಆಗದೇನೆ ಸಮಾಜವನ್ನ ತಿದ್ದುವ ಜೊತೆಗೆ ಇವತ್ತು ರೈತರ ಬಗ್ಗೆ ನೀರಾವರಿ ಬಗ್ಗೆನೂ ಕೂಡ ಕಾಳಜಿ ಇಟ್ಕೊಂಡು ಇವತ್ತು ಮಠವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಿಜವಾದ ಒಂದು ಸಮಾಜವನ್ನ ಕಟ್ಟುವಂತ ಕೆಲಸ ನೇತೃತ್ವದಲ್ಲಿ ಆಗ್ತಾ ಇರುವಂತದ್ದು. ಹಾಗಾಗಿ ಇವತ್ತು ನಮ್ಮೆಲ್ಲ ವೇದಿಕೆ ಇರ್ತಕ್ಕಂಥ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರ ನಮ್ಮೆಲ್ಲರ ಕರ್ತವ್ಯನೂ ಕೂಡ ಇದೆ. ಸ್ವಾಮೀಜಿಗಳು ಧರ್ಮ ಕಾರ್ಯವನ್ನ ಮಾಡ್ಕೊಂಡು ಹೋಗ್ತಾರೆ. ಮಠವನ್ನ ಕಷ್ಟಪಟ್ಟು ಇವತ್ತು ಕಟ್ಟಿದ್ದಾರೆ. ಮಠವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನೀವು ಎಲ್ಲರೂ ಸೇರಿ ಇವತ್ತು ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಸ್ವಾಮೀಜಿಗಳು ಬಹಳ ದೊಡ್ಡ ಕನಸನ್ನ ಇಟ್ಕೊಂಡಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಒಂದು ಒಳ್ಳೆ ಆಸ್ಪತ್ರೆನ ಕಟ್ಟಬೇಕು, ಬಡವರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಆಸ್ಪತ್ರೆ ಆಗ್ಬೇಕು ಅನ್ನುವ ಒಂದು ಸಂಕಲ್ಪವನ್ನು ಕೂಡ ಪರಮ ಪೂಜ್ಯ ಸ್ವಾಮೀಜಿ ಅವರು ಇಟ್ಕೊಂಡಿರುವಂತದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಸರಿ ಕೈ ಜೋಡಿಸೋಣ, ಮಠಕ್ಕೆ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತೇನು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದರು ಭಕ್ತರು ಇವತ್ತೆಲ್ಲ ಕೂತಿದ್ದೀರಿ. ಒಂದು ವಿಚಾರವನ್ನ ನಾನು ಹೇಳಿ ನನ್ನ ಮಾತಿಗೆ ವಿರಾಮಗಳನ್ನು ಹೇಳ್ತೇನೆ. ಇವತ್ತು ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ಕೊಡುವಂತ ಕೆಲಸವನ್ನು ಕೂಡ ಇವತ್ತು ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ. ಇವತ್ತು ಇನ್ನ ಯುವ ಜನತೆ ಏನು ಈ ದೇಶದ ಆಸ್ತಿ ಅಂತೇಳಿ ನಾವೇನು ಪರಿಗಣಿಸ್ತೇವೆ, ಇವತ್ತು ಯುವ ಜನತೆ ದುಶ್ಚಟಕ್ಕೆ ದಾಸ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿ 2 ತುತ್ತು ಅನ್ನ ಕಡಿಮೆ ಆದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡುವಂತ ಕೆಲಸ ನಮ್ಮ ತಂದೆ ತಾಯಂದ್ರು ಮಾಡ್ತಾ ಇದ್ದಾರೆ. ಆದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡೋದು ಎಷ್ಟು ಮುಖ್ಯನೋ, ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನ ಕೊಡುವಂತ ಕೆಲಸವೂ ಕೂಡ ನಮ್ಮ ತಂದೆ ತಾಯಂದ್ರು ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸುರೇಶ್ ಅಣ್ಣ ಅವರು ಇವತ್ತು ನನ್ನ ಬಗ್ಗೆನೂ ಕೂಡ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ನಾನು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ, ನಾನು ರಾಜಕಾರಣಕ್ಕೆ ಬರ್ತೇನೆ ಅನ್ನುವ ನಿರೀಕ್ಷೆ ನಾನು ಯಾವತ್ತೂ ಕೂಡ ಇಟ್ಕೊಂಡಿರಲಿಲ್ಲ. ಅನಿರೀಕ್ಷಿತವಾಗಿ ರಾಜಕಾರಣಕ್ಕೆ ಬಂದಂತ ಸಂದರ್ಭದಲ್ಲಿ ಪೂಜ್ಯ ತಂದೆಯವರಿಗೊಂದು ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಕೂಡ ನಂಗೆ ಆಶೀರ್ವಾದ ಮಾಡಿದರ ಪರಿಣಾಮವಾಗಿ ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರು, ಎಲ್ಲ ಪಕ್ಷದ ಹಿರಿಯರು ನನಗೆ ರಾಜ್ಯದ ಅಧ್ಯಕ್ಷದ ಒಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಗಳವರ ಸಮ್ಮುಖದಲ್ಲಿ ಒಂದು ಮಾತನ್ನು ಹೇಳ್ತೇನೆ. ಇವತ್ತೇನು ಆ ಭಗವಂತನ ಕೃಪೆಯಿಂದ ನಮ್ಮೆಲ್ಲ ಹಿರಿಯರ ಆಶೀರ್ವಾದದಿಂದ ಇವತ್ತೇ ನನಗೆ ಅವಕಾಶ ಸಿಕ್ಕಿದೆ. ಇವತ್ತು ರಾಜಕಾರಣದಲ್ಲಿ ಅಂಬೆಗಾಲನ್ನು ಇಡುವಂತ ಕೆಲಸ ನಾನು ಮಾಡ್ತಾ ಇದ್ದೇನೆ. ಪರಮ ಪೂಜ್ಯ ಸ್ವಾಮೀಜಿಗಳವರೊಂದು ಆಶೀರ್ವಾದದಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ, ಯಾಕಂದ್ರೆ ಯಡಿಯೂರಪ್ಪನವ್ರ ಮಗನಾಗಿ ನಾನು ಯಡಿಯೂರಪ್ಪನವರ ರಾಜಕೀಯ ಏಳು ಬೀಳುಗಳನ್ನು ಕೂಡ ನಾನು ಹತ್ತಿರದಿಂದ ನೋಡಿದ್ದೇನೆ. ಯಡಿಯೂರಪ್ಪನವರ ರಾಜಕೀಯ ಏಳು ಬೀಳುಗಳನ್ನು ಕೂಡ ಕಂಡಿರ್ತಕ್ಕಂಥ ನಾನು ಯಾವುದೇ ಸಮಸ್ಯೆ ತೊಂದರೆಗಳು ಏನೇ ಬಂದರೂ ಸಹ ಸಮಸ್ಯೆಗಳು ಬಂದಾಗ ಬೆನ್ನು ತೋರಿಸಿ ಓಡೋಗ್ದೇನೆ ಬಂದಂತ ಸಮಸ್ಯೆಗಳನ್ನ ಸವಾಲಾಗಿ ಸ್ವೀಕಾರ ಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ಸಮಾಜ ಇರ್ಬೋದು ಎಲ್ಲರೂ ಕೂಡ ಬಹಳ ಹೆಮ್ಮೆ ಪಡ್ತಕ್ಕಂಥ ರೀತಿನಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳು ಕೂಡ ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳೊಂದು ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆ ದಿನಗಳು ಬರ್ತದೆ. ನಾನು ಕೂಡ ಸಮಾಜ ಕಟ್ಟುವಂತ ಕೆಲಸ ನಾನು ಮಾಡ್ತೇನೆ ಅನ್ನುವ ಭರವಸೆನ ಈ ಸಂದರ್ಭದಲ್ಲಿ ಕೊಡುತ್ತಾ, ಪರಮ ಪೂಜ್ಯರ ಸ್ವಾಮೀಜಿಗಳವರ ಒಂದು ಆಶೀರ್ವಾದ
ಜೊತೆಗೆ ಒಂದು ಮಾರ್ಗದರ್ಶನವೂ ಕೂಡ ಸದಾ ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತುಂಬಾ ಸಂತೋಷ ಆಗಿದೆ. ನಾನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ಸುಮಾರು ಒಂದು 10 ಕಿಲೋಮೀಟರ್ ದೂರದಿಂದನೇ ಎಲ್ಲ ದೀಪಾಲಂಕಾರವನ್ನ ನಾನು ನೋಡ್ತಾ ಇದ್ದೆ. ಏನಪ್ಪ ಇದೇನಾ ನಮ್ಮ ಪುಷ್ಪಗಿರಿ ಮಠ ಅಂತೇಳಿ ನಮ್ಮ ಸಿದ್ದೇಶ್ವರನವರು ಕೇಳ್ತಾ ಇದ್ದೆ. ನಿಜವಾಗ್ಲೂ ಕೂಡ ಆಶ್ಚರ್ಯ ಆಯಿತು, ಸಂತೋಷನೂ ಕೂಡ ಆಯಿತು. ಈ ರೀತಿ ಭವ್ಯವಾಗಿ ಈ ರೀತಿ ಅಭಿವೃದ್ಧಿನ ಪಡಿಸಿ ಇವತ್ತು ಈ ಭಾಗದ ಎಲ್ಲ ಸಮಾಜ, ಎಲ್ಲ ವರ್ಗದ ಜನಕ್ಕೆ, ಕೇವಲ ವೀರಶೈವ ಲಿಂಗಾಯತ ಸಮಾಜ ಅಲ್ಲ, ಪುಷ್ಪಗಿರಿ ಮಹಾಸಂಸ್ಥಾನದ ಮಠದ ಪೂಜ್ಯರ ವಿಶೇಷತೆ ಏನಂತ ಹೇಳಿದ್ರೆ ಎಲ್ಲ ವರ್ಗ, ಎಲ್ಲ ಸಮಾಜದ ಬಡವರಿಗೆ, ರೈತರಿಗೆ ಇವತ್ತು ಒಂದು ರೀತಿ ಆಸರೆಯಾಗಿ ಇವತ್ತು ಮಠವನ್ನು ನಡೆಸ್ತಾ ಇರ್ತಕ್ಕಂಥದ್ದು ತುಂಬಾ ಹೆಮ್ಮೆ ತರುವಂತ ಸಂಗತಿ ಅನ್ನೋ ಮಾತನ್ನ ಮತ್ತೊಮ್ಮೆ ಹೇಳ್ತಾ, ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಮತ್ತೊಮ್ಮೆ ನನ್ನ ವಂದನೆಯನ್ನ ಸಲ್ಲಿಸ್ತಾ, ಯಾಕೆಂದ್ರೆ 10 ಗಂಟೆಗೆ 9:30 ಒಳಗಾಗಿ ನಾನು ಕೂಡ ಯಡಿಯೂರಿನಲ್ಲಿ ಇರಬೇಕಾಗಿದೆ. ಯಡಿಯೂರಿನಲ್ಲಿ ಅಲ್ಲೂ ಕೂಡ ದೀಪೋತ್ಸವ ಇದೆ, ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಬೇಕಾಗಿದೆ. ಹಾಗಾಗಿ ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ವಂದಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ, ಎಲ್ಲ ಹಿರಿಯರಿಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು.